ಸ್ವಲ್ಪ ಕುಳಿತುಕೊಳ್ಳಿ. ಒಂದು ಆಳ ಉಸಿರು ತೆಗೆದುಕೊಳ್ಳಿ. ನಿಮ್ಮ ಮನಸ್ಸು ಈ ಕ್ಷಣ ಶಾಂತ ಮಾಡಿಕೊಳ್ಳಿ. ಯಾಕೆಂದರೆ ಈ ವಿಡಿಯೋ ನಿಮ್ಮ ಜೀವನ ಬದಲಿಸಲಿದೆ. ಕನ್ಯಾ ರಾಶಿಯವರೇ, ನೀವು ಎಷ್ಟೋ ದಿನಗಳಿಂದ ಕಷ್ಟಪಡುತ್ತಿದ್ದೀರಿ. ಯಾರಿಗಾಗಿಯೋ ಶ್ರಮ ಮಾಡಿದ್ದೀರಿ. ಎಲ್ಲ ಸರಿ ಆಗಲಿ ಎಂದು ಕಾಯುತ್ತಿದ್ದೀರಿ. ಆ ಕಾಯುವಿಕೆ ಈ ಹೊತ್ತಿನಲ್ಲಿ ಕೊನೆ ಆಗಲಿದೆ. ಗ್ರಹಗಳ ಒಂದು ಮಹಾ ಸಂಚಲನ ನಿಮ್ಮ ಜೀವನ ಬದಲಿಸಲು ಸಿದ್ಧ ಆಗಿದೆ. ಆ ಬದಲಾವಣೆ ನಿಮ್ಮ ಕಣ್ಣೀರನ್ನು ನಗುವಾಗಿ ಪರಿವರ್ತಿಸಲಿದೆ. ನಿಮ್ಮ ಶ್ರಮವನ್ನು ಶ್ರೇಯಸ್ಸಾಗಿ ಪರಿವರ್ತಿಸಲಿದೆ. ತಯಾರಾಗಿ ಇರಿ. ಒಂದು ವಿಶೇಷ ವಿನಂತಿ ಇದೆ. ಈ ಕ್ಷಣ ನಿಮ್ಮ ಕಣ್ಣು ಮುಚ್ಚಿ ಒಂದು ಕ್ಷಣ ನಿಮ್ಮ ಜೀವನದ ಒಂದು ದೊಡ್ಡ ಆಸೆ ನೆನಪಿಸಿಕೊಳ್ಳಿ. ಆ ಆಸೆ ಈಡೇರಲಿ ಎಂದು ಒಂದು ಕ್ಷಣ ಮನಸ್ಸಿನಲ್ಲಿ ಬೇಡಿಕೊಳ್ಳಿ. ಮತ್ತು ನಿಮ್ಮ ಇಷ್ಟ ದೇವರ ಹೆಸರು ಕೆಳಗೆ ಕಮೆಂಟ್ನಲ್ಲಿ ಬರೆಯಿರಿ. ಅದು ವಿಷ್ಣುವಾಗಿರಲಿ, ಲಕ್ಷ್ಮಿಯಾಗಿರಲಿ, ಸರಸ್ವತಿಯಾಗಿರಲಿ ಅಥವಾ ನಿಮ್ಮ ಕುಲ ದೇವತೆಯಾಗಿರಲಿ. ಆ ಹೆಸರು ಬರೆದ ಕ್ಷಣ ನಿಮ್ಮ ಆಸೆ ಬ್ರಹ್ಮಾಂಡಕ್ಕೆ ತಲುಪಲಿದೆ. ಬ್ರಹ್ಮಾಂಡ ಅದನ್ನು ಕೇಳಲಿದೆ ಮತ್ತು ಸರಿಯಾದ ಸಮಯಕ್ಕೆ ಸರಿಯಾದ ರೀತಿಯಲ್ಲಿ ಉತ್ತರ ಕೊಡಲಿದೆ. ದಯವಿಟ್ಟು ಬರೆಯಿರಿ. ಕನ್ಯಾ ರಾಶಿ. ಈ ರಾಶಿಯ ಒಡೆಯ ಬುಧ ಗ್ರಹ. ಬುಧ ಎಂದರೆ ವಿಚಾರ ಶಕ್ತಿ, ಸೂಕ್ಷ್ಮ ಮನಸ್ಸು, ಸೇವಾ ಭಾವನೆ ಮತ್ತು ಪರಿಶ್ರಮ. ಕನ್ಯಾ ರಾಶಿಯವರು ಜಗತ್ತಿನ ಅತ್ಯಂತ ಪರಿಶ್ರಮಿ ಜನ. ಯಾವ ಕೆಲಸ ಕೊಟ್ಟರೂ ಸಂಪೂರ್ಣ ಮಾಡುತ್ತಾರೆ. ವಿವರ ಗಮನಿಸುವ ಶಕ್ತಿ ಅಪಾರ. ಆದರೆ ಆ ಪರಿಶ್ರಮ ಮತ್ತು ಪ್ರತಿಭೆ ಸರಿಯಾಗಿ ಬೆಲೆ ಕಟ್ಟಲ್ಪಡಲಿಲ್ಲ ಎಂಬ ನೋವು ಇದ್ದಿರಬಹುದು. ಬೇರೆಯವರಿಗಾಗಿ ದುಡಿದು ತಾವು ಅಲ್ಪ ಪ್ರತಿಫಲ ಪಡೆದ ಅನ್ಯಾಯ ಅನುಭವಿಸಿದ್ದಿರಬಹುದು. ಆ ಅನ್ಯಾಯ ಈ ಹೊತ್ತಿನಲ್ಲಿ ಕೊನೆಯಾಗಲಿದೆ. ಬುಧ ಮತ್ತು ಗುರು ಒಟ್ಟಾಗಿ ನಿಮ್ಮ ಜೀವನ ಬೆಳಗಲು ತಯಾರಾಗಿದ್ದಾರೆ. ಈ ಹೊತ್ತಿನ ಗ್ರಹ ಸ್ಥಿತಿ ಬಗ್ಗೆ ಒಂದು ವಿಶೇಷ ಮಾತು ಹೇಳಬೇಕು. ಕನ್ಯಾ ರಾಶಿಯ ಮೇಲೆ 108 ವರ್ಷಗಳ ನಂತರ ಒಂದು ಅಪೂರ್ವ ಗ್ರಹ ಸಂಯೋಗ ರಚನೆಯಾಗಿದೆ. ಬುಧ ಮತ್ತು ಗುರು ಒಟ್ಟಾಗಿ ನಿಮ್ಮ ಭಾಗ್ಯ ಭಾವ ಮತ್ತು ಧನ ಭಾವ ಬೆಳಗುತ್ತಿದ್ದಾರೆ. ಶನಿ ನಿಮ್ಮ ಕರ್ಮ ಭಾವ ಶಕ್ತಿ ಕೊಡುತ್ತಿದ್ದಾನೆ. ರಾಹು ನಿಮ್ಮ ಜೀವನಕ್ಕೆ ಒಂದು ಅನಿರೀಕ್ಷಿತ ಅವಕಾಶ ತರಲಿದ್ದಾನೆ. ಕೇತು ನಿಮ್ಮ ಆಂತರಿಕ ಜ್ಞಾನ ಜಾಗೃತ ಮಾಡುತ್ತಿದ್ದಾನೆ. ಈ ಗ್ರಹ ಸ್ಥಿತಿ ಕನ್ಯಾ ರಾಶಿಗೆ ಒಂದು ಮಹಾಧನ ಯೋಗ ಮತ್ತು ಸೇವಾ ಯೋಗ ತರಲಿದೆ. ಇದು ನಿಮ್ಮ ಜೀವನದ ಮಹಾ ತಿರುವು. ಉದ್ಯೋಗ ಕ್ಷೇತ್ರದ ಬಗ್ಗೆ ಮಾತನಾಡೋಣ. ಕನ್ಯಾ ರಾಶಿಯವರು ಕೆಲಸದ ಜಾಗದಲ್ಲಿ ಅತ್ಯಂತ ವಿಶ್ವಾಸಾರ್ಹ ಮತ್ತು ಪ್ರಾಮಾಣಿಕ ವ್ಯಕ್ತಿ. ಎಲ್ಲ ಕೆಲಸ ನಿಖರವಾಗಿ ಮಾಡಬೇಕು ಎಂಬ ಸ್ವಭಾವ ಇರುತ್ತದೆ. ಆದರೆ ಆ ಪ್ರಾಮಾಣಿಕತೆ ಮತ್ತು ನಿಖರತೆ ಎಲ್ಲರಿಗೂ ಅರ್ಥ ಆಗಿಲ್ಲ ಎಂಬ ಅಸಮಾಧಾನ ಇದ್ದಿರಬಹುದು. ಆ ಅಸಮಾಧಾನ ಈ ಹೊತ್ತಿನಲ್ಲಿ ದೂರ ಆಗಲಿದೆ. ಗುರು ನಿಮ್ಮ 10ನೇ ಭಾವ ಮೇಲೆ ದೃಷ್ಟಿ ಹಾಕಿದ್ದಾನೆ. ನಿಮ್ಮ ಪ್ರಾಮಾಣಿಕ ಶ್ರಮ ಮೇಲ್ಮಟ್ಟದಲ್ಲಿ ಗುರುತಿಸಲ್ಪಡಲಿದೆ. ಒಂದು ಮಹತ್ವದ ಸ್ಥಾನ ಅಥವಾ ಜವಾಬ್ದಾರಿ ನಿಮ್ಮ ಕಡೆ ಬರಲಿದೆ. ಅದನ್ನು ಸ್ವಾಗತಿಸಿ. ಕೆಲಸ ಹುಡುಕುತ್ತಿರುವ ಕನ್ಯಾ ರಾಶಿಯವರಿಗೆ ಒಂದು ಆಶಾ ತುಂಬಿದ ಮಾತು. ನೀವು ಎಷ್ಟು ಪ್ರಯತ್ನ ಮಾಡಿದ್ದೀರಿ, ಎಷ್ಟು ಅರ್ಜಿ ಕಳಿಸಿದ್ದೀರಿ, ಎಷ್ಟು ಸಂದರ್ಶನ ಎದುರಿಸಿದ್ದೀರಿ, ಆದರೂ ಫಲ ಸಿಕ್ಕಿಲ್ಲ ಎಂಬ ಸಂಕಟ ಇದ್ದಿರಬಹುದು. ಆ ಸಂಕಟ ಮುಂದಿನ 12 ದಿನಗಳಲ್ಲಿ ದೂರ ಆಗಲಿದೆ. ನಿಮ್ಮ ಪ್ರತಿಭೆ ಗುರುತಿಸುವ ಒಂದು ವ್ಯಕ್ತಿ ಅಥವಾ ಸಂಸ್ಥೆ ಬರಲಿದೆ. ಆ ಅವಕಾಶ ನಿಮ್ಮ ಜೀವನ ಬದಲಿಸಲಿದೆ. ತಯಾರಾಗಿ ಇರಿ. ನಿಮ್ಮ ಕೌಶಲ್ಯ ಮತ್ತು ಜ್ಞಾನ ತಾಜಾ ಮಾಡಿಕೊಳ್ಳಿ. ಆ ಕ್ಷಣ ಬಂದಾಗ ತಯಾರಾಗಿರುವ ವ್ಯಕ್ತಿಯೇ ಗೆಲ್ಲುತ್ತಾನೆ. ವ್ಯಾಪಾರ ಮಾಡುವ ಕನ್ಯಾ ರಾಶಿಯವರಿಗೆ ಈ ಅವಧಿ ಬಹಳ ಶ್ರೇಷ್ಠ. ಕನ್ಯಾ ರಾಶಿಯವರ ವ್ಯಾಪಾರ ಮೆದುಳು ಬಹಳ ತೀಕ್ಷ್ಣ, ಲೆಕ್ಕ ನಿಖರ, ಯೋಜನೆ ಸ್ಪಷ್ಟ. ಈ ಗುಣಗಳು ಈ ಅವಧಿಯಲ್ಲಿ ಮತ್ತಷ್ಟು ತೀಕ್ಷ್ಣ ಆಗಲಿದೆ. ಹೊಸ ವ್ಯಾಪಾರ ಯೋಜನೆ ಶುರು ಮಾಡಲು ಈ ಸಮಯ ಅನುಕೂಲ. ಹಳೆಯ ವ್ಯಾಪಾರ ಸಮಸ್ಯೆ ಪರಿಹಾರ ಆಗಲಿದೆ. ಒಂದು ಹೊಸ ಸಂಭಾವ್ಯ ವ್ಯಾಪಾರ ಸಂಗಾತಿ ನಿಮ್ಮ ಜೀವನಕ್ಕೆ ಬರಲಿದ್ದಾರೆ. ಅವರ ಜೊತೆ ಸೇರಿ ಕೆಲಸ ಮಾಡಿದರೆ ನಿಮ್ಮ ವ್ಯಾಪಾರ ಒಂದು ಹೊಸ ಎತ್ತರ ತಲುಪಲಿದೆ. ನಂಬಿಕೆ ಮತ್ತು ಎಚ್ಚರಿಕೆ ಎರಡೂ ಜೊತೆ ಇರಲಿ. ಹಣ ಮತ್ತು ಆರ್ಥಿಕ ಸ್ಥಿತಿ ಬಗ್ಗೆ ಹೇಳಬೇಕಾದರೆ, ಕನ್ಯಾ ರಾಶಿಯ 2ನೇ ಭಾವ ಮತ್ತು 11ನೇ ಭಾವ ಈ ಹೊತ್ತಿನಲ್ಲಿ ಗ್ರಹ ಕೃಪೆ ಪಡೆದಿದೆ. ಹಣ ಬರುವ ಮಾರ್ಗ ತೆರೆಯಲಿದೆ. ಬ್ಯಾಂಕ್ ಬ್ಯಾಲೆನ್ಸ್ ಹೆಚ್ಚಾಗಲಿದೆ. ಸಾಲ ಕಡಿಮೆ ಆಗಲಿದೆ. ಒಂದು ಅನಿರೀಕ್ಷಿತ ಧನ ಲಾಭ ಬರಬಹುದು. ಅದು ಬೋನಸ್ ಆಗಿರಬಹುದು, ಹಳೆಯ ಬಾಕಿ ಹಣ ಆಗಿರಬಹುದು, ಅಥವಾ ಒಂದು ಹೊಸ ಆದಾಯ ಮೂಲ ತೆರೆಯಬಹುದು. ಕನ್ಯಾ ರಾಶಿಯವರು ಸ್ವಭಾವತಃ ಉಳಿತಾಯ ಮಾಡುವ ಜನ. ಆ ಗುಣ ಈ ಅವಧಿಯಲ್ಲಿ ಮತ್ತಷ್ಟು ಮಹತ್ವ ಪಡೆಯಲಿದೆ. ಸಣ್ಣ ಸಣ್ಣ ಉಳಿತಾಯ ದೊಡ್ಡ ಸಂಪತ್ತಾಗಲಿದೆ. ಮುಂದಿನ 7 ದಿನಗಳಲ್ಲಿ 3 ಮಹಾ ಘಟನೆಗಳು ನಡೆಯಲಿವೆ. ಮೊದಲ ಘಟ್ಟ. ಈ ಮೊದಲ ಘಟನೆ ಕನ್ಯಾ ರಾಶಿಯ ವೃತ್ತಿ ಜೀವನ ಬದಲಿಸಲಿದೆ. ನಿಮ್ಮ ಕೆಲಸದ ಜಾಗದಲ್ಲಿ ಅಥವಾ ವ್ಯಾಪಾರ ಕ್ಷೇತ್ರದಲ್ಲಿ ಒಬ್ಬ ಹಿರಿಯ ಮತ್ತು ಅನುಭವಿ ವ್ಯಕ್ತಿ ನಿಮ್ಮ ಮೇಲೆ ಗಮನ ಹರಿಸಲಿದ್ದಾರೆ. ಅವರು ನಿಮ್ಮ ಪ್ರತಿಭೆ ಗುರುತಿಸಿ ಒಂದು ಮಹತ್ವದ ಸ್ಥಾನ ಅಥವಾ ಅವಕಾಶ ಕೊಡಲಿದ್ದಾರೆ. ಆ ವ್ಯಕ್ತಿ ನಿಮ್ಮ ಮಾರ್ಗದರ್ಶಕ ಆಗಲಿದ್ದಾರೆ. ಅವರ ಮಾತು ಕೇಳಿ, ಅವರ ಮಾರ್ಗದರ್ಶನ ಸ್ವೀಕರಿಸಿ. ಅದು ನಿಮ್ಮ ಜೀವನ ಒಂದು ಹೊಸ ದಿಕ್ಕಿನಲ್ಲಿ ಕೊಂಡೊಯ್ಯಲಿದೆ. 2ನೇ ಘಟ್ಟ. ಈ 2ನೇ ಘಟನೆ ನಿಮ್ಮ ಸಂಬಂಧ ಮತ್ತು ಭಾವನಾ ಜೀವನ ಬದಲಿಸಲಿದೆ. ಕನ್ಯಾ ರಾಶಿಯವರು ತಮ್ಮ ಭಾವನೆ ಸ್ಪಷ್ಟವಾಗಿ ಹೇಳಲು ಕಷ್ಟಪಡುತ್ತಾರೆ. ಮನಸ್ಸಿನಲ್ಲಿ ಏನೋ ಇದೆ, ಆದರೆ ಮಾತಿನಲ್ಲಿ ಬರುವುದಿಲ್ಲ.
ಮುಂದಿನ 7 ದಿನಗಳಲ್ಲಿ ನೀವು ಮನಸ್ಸಿನಲ್ಲಿ ಇಟ್ಟುಕೊಂಡಿದ್ದ ಒಂದು ಮಾತು ಹೇಳಲು ಧೈರ್ಯ ಬರಲಿದೆ. ಆ ಮಾತು ಹೇಳಿ. ಹಿಂಜರಿಯಬೇಡಿ. ಆ ಮಾತು ಒಂದು ಸಂಬಂಧ ಗಟ್ಟಿ ಮಾಡಲಿದೆ ಅಥವಾ ಒಂದು ಹೊಸ ಸಂಬಂಧ ಆರಂಭ ಮಾಡಲಿದೆ. ಮಾತಿನಲ್ಲಿ ಮಾಂತ್ರಿಕ ಶಕ್ತಿ ಇದೆ. ಬುಧ ಗ್ರಹ ಮಾತಿನ ಕಾರಕ. ಈ ಹೊತ್ತಿನಲ್ಲಿ ನಿಮ್ಮ ಮಾತು ಹೃದಯ ಮುಟ್ಟಲಿದೆ. ಮೂರನೇ ಘಟನೆ ಅತ್ಯಂತ ಆಳ ಮತ್ತು ವ್ಯಕ್ತಿಗತ ಆಗಿರಲಿದೆ. ನಿಮ್ಮ ಜೀವನದಲ್ಲಿ ಒಂದು ವಿಷಯ ಇದೆ. ಅದು ನಿಮ್ಮ ಮನಸ್ಸಿನಲ್ಲಿ ಬಹಳ ದಿನಗಳಿಂದ ಇದೆ. ಅದನ್ನು ಯಾರಿಗೂ ಹೇಳಿಕೊಳ್ಳಲಾಗಿಲ್ಲ. ಮನಸ್ಸಿನ ಆಳದಲ್ಲಿ ಅಡಗಿಸಿಟ್ಟಿದ್ದೀರಿ. ಮುಂದಿನ 14 ದಿನಗಳಲ್ಲಿ ಆ ವಿಷಯ ಬಗ್ಗೆ ಒಂದು ಸ್ಪಷ್ಟತೆ ಬರಲಿದೆ. ಅದು ಒಂದು ಒಳ್ಳೆಯ ಬದಲಾವಣೆ ತರಲಿದೆ. ನಿಮ್ಮ ಮನಸ್ಸಿನ ಭಾರ ಇಳಿಯಲಿದೆ. ನಿಮ್ಮ ಆತ್ಮ ಮುಕ್ತ ಆಗಲಿದೆ. ಆ ಮುಕ್ತಿ ನಿಮ್ಮ ಜೀವನ ಹೊಸ ರೂಪ ಕೊಡಲಿದೆ. ಪ್ರೀತಿ ಮತ್ತು ಸಂಬಂಧ ಬಗ್ಗೆ ಮಾತನಾಡೋಣ. ಕನ್ಯಾ ರಾಶಿಯ ಪ್ರೀತಿ ಅಂದರೆ ನಿಶ್ಶಬ್ದ ಪ್ರೀತಿ, ಜೋರಾಗಿ ಹೇಳದ ಪ್ರೀತಿ, ಆದರೆ ಆಳವಾದ ಪ್ರೀತಿ, ಸಂಗಾತಿಯ ಪ್ರತಿ ಸಣ್ಣ ವಿಷಯ ಗಮನಿಸುವ ಪ್ರೀತಿ. ಆ ಪ್ರೀತಿ ಈ ಅವಧಿಯಲ್ಲಿ ಒಂದು ಹೊಸ ರೂಪ ತಳೆಯಲಿದೆ. ಶುಕ್ರ ಮತ್ತು ಬುಧ ಒಟ್ಟಾಗಿ ನಿಮ್ಮ ಸಂಬಂಧ ಭಾವ ಬೆಳಗುತ್ತಿದ್ದಾರೆ. ಒಂಟಿಯಾಗಿ ಇರುವ ಕನ್ಯಾ ರಾಶಿಯವರ ಜೀವನಕ್ಕೆ ಒಬ್ಬ ಸ್ಥಿರ ಮನಸ್ಸಿನ ವ್ಯಕ್ತಿ ಬರಲಿದ್ದಾರೆ. ಅವರು ನಿಮ್ಮ ಮೌನ ಅರ್ಥ ಮಾಡಿಕೊಳ್ಳಬಲ್ಲ ವ್ಯಕ್ತಿಯಾಗಿರಲಿದ್ದಾರೆ. ಆ ಸಂಬಂಧ ನಿಮ್ಮ ಜೀವನ ಮಧುರ ಮಾಡಲಿದೆ. ವಿವಾಹ ಯೋಗ ಬಗ್ಗೆ ಹೇಳಬೇಕಾದರೆ, ಕನ್ಯಾ ರಾಶಿಯಲ್ಲಿ ಮದುವೆ ಕಾಯುತ್ತಿರುವವರಿಗೆ ಗ್ರಹ ಸ್ಥಿತಿ ಬಹಳ ಅನುಕೂಲ. ಒಂದು ಒಳ್ಳೆಯ ಸಂಬಂಧ ಬರಲಿದೆ. ಆ ಸಂಬಂಧ ಮಾನಸಿಕ ಮತ್ತು ಆತ್ಮಿಕ ಹೊಂದಾಣಿಕೆ ಹೊಂದಿರುವ ಸಂಬಂಧ ಆಗಿರಲಿದೆ. ಕನ್ಯಾ ರಾಶಿಗೆ ಬುದ್ಧಿ ಮತ್ತು ಭಾವನೆ ಎರಡು ಸಮತೋಲ ಹೊಂದಿರುವ ಸಂಗಾತಿ ಬೇಕು. ಅಂಥ ಸಂಗಾತಿ ಬರಲಿದ್ದಾರೆ. ಮದುವೆ ಆಗಿರುವ ದಂಪತಿಗಳಿಗೆ ಹೇಳಬೇಕಾದರೆ, ಈ ಅವಧಿಯಲ್ಲಿ ನಿಮ್ಮ ದಾಂಪತ್ಯ ಜೀವನ ಒಂದು ಹೊಸ ಶಕ್ತಿ ಪಡೆಯಲಿದೆ. ಮಾತು ಹೆಚ್ಚಿಸಿ, ಮೌನ ಕಡಿಮೆ ಮಾಡಿ. ಕುಟುಂಬ ಜೀವನ ಬಗ್ಗೆ ಹೇಳಬೇಕಾದರೆ, ಕನ್ಯಾ ರಾಶಿಯ 4ನೇ ಭಾವ ಈ ಹೊತ್ತಿನಲ್ಲಿ ಗ್ರಹ ಕೃಪೆ ಪಡೆಯುತ್ತಿದೆ. ಮನೆ ಮಂದಿ ಜೊತೆ ಸಂಬಂಧ ಸುಧಾರಿಸಲಿದೆ. ಹಿರಿಯರ ಆರೋಗ್ಯ ಉತ್ತಮ ಆಗಲಿದೆ. ಮಕ್ಕಳ ಓದು ಮತ್ತು ಭವಿಷ್ಯ ಬಗ್ಗೆ ಒಂದು ಒಳ್ಳೆಯ ಸಮಾಚಾರ ಬರಲಿದೆ. ಮನೆಯಲ್ಲಿ ಒಂದು ಶಾಂತ ವಾತಾವರಣ ನಿರ್ಮಾಣ ಆಗಲಿದೆ. ಕನ್ಯಾ ರಾಶಿಯವರು ಮನೆಯಲ್ಲಿ ಸದಾ ಎಲ್ಲರ ಕಾಳಜಿ ತೆಗೆದುಕೊಳ್ಳುತ್ತಾರೆ. ಆ ಕಾಳಜಿ ಈ ಅವಧಿಯಲ್ಲಿ ಒಳ್ಳೆಯ ಫಲ ಕೊಡಲಿದೆ. ಆರೋಗ್ಯ ಬಗ್ಗೆ ಹೇಳಬೇಕಾದರೆ, ಕನ್ಯಾ ರಾಶಿಯ ಮೇಲೆ ಜೀರ್ಣಾಂಗ ಮತ್ತು ಹೊಟ್ಟೆ ಸಂಬಂಧಿ ಸಮಸ್ಯೆ ಬಾರದಂತೆ ಎಚ್ಚರ ಇರಲಿ. ಆಹಾರ ಸರಿಯಾಗಿ ತಿನ್ನಿ. ತಿನ್ನುವ ಸಮಯ ತಪ್ಪಿಸಿಕೊಳ್ಳಬೇಡಿ. ನೀರು ಸಾಕಷ್ಟು ಕುಡಿಯಿರಿ. ಕನ್ಯಾ ರಾಶಿಯವರು ಕೆಲಸದ ಮಧ್ಯೆ ಆಹಾರ ಮರೆಯುತ್ತಾರೆ. ಅದು ಅಪಾಯ. ಯೋಗ ಮತ್ತು ಪ್ರಾಣಾಯಾಮ ಮಾಡಿ. ಮನಸ್ಸಿನ ಒತ್ತಡ ಕಡಿಮೆ ಮಾಡಲು ಪ್ರಕೃತಿ ನಡುವೆ ಸಮಯ ಕಳೆಯಿರಿ. ಹಸಿರು ಮತ್ತು ಶಾಂತ ಪ್ರದೇಶ ಕನ್ಯಾ ರಾಶಿಗೆ ಮಾನಸಿಕ ಆರೋಗ್ಯ ಕೊಡಲಿದೆ. ವಿದ್ಯಾರ್ಥಿಗಳಿಗೆ ಹೇಳಬೇಕಾದರೆ, ಕನ್ಯಾ ರಾಶಿ ವಿದ್ಯಾರ್ಥಿಗಳಿಗೆ ಈ ಅವಧಿ ಬಹಳ ಶ್ರೇಷ್ಠ. ಬುಧ ಗ್ರಹ ವಿದ್ಯೆ ಮತ್ತು ಬುದ್ಧಿ ಶಕ್ತಿಯ ಕಾರಕ. ಬುಧ ಬಲಿಷ್ಠವಾಗಿರುವ ಹೊತ್ತಿನಲ್ಲಿ ಓದಿನಲ್ಲಿ ಅದ್ಭುತ ಫಲ ಸಾಧ್ಯ. ವಿಜ್ಞಾನ, ಗಣಿತ, ವೈದ್ಯಶಾಸ್ತ್ರ ಅಥವಾ ಲೆಕ್ಕಪತ್ರ ಓದುತ್ತಿರುವ ಕನ್ಯಾ ರಾಶಿ ವಿದ್ಯಾರ್ಥಿಗಳಿಗೆ ಈ ಅವಧಿ ವಿಶೇಷ ಅನುಕೂಲ. ಸ್ಪರ್ಧಾ ಪರೀಕ್ಷೆ ಎದುರಿಸುತ್ತಿರುವ ವಿದ್ಯಾರ್ಥಿಗಳಿಗೆ ಈ ಹೊತ್ತು ಶ್ರದ್ಧೆಯಿಂದ ಓದಿ. ಗ್ರಹ ಶಕ್ತಿ ನಿಮ್ಮ ಪರ ಇದೆ. ಫಲ ಖಂಡಿತ ಸಿಗಲಿದೆ. ಆಧ್ಯಾತ್ಮಿಕ ಬೆಳವಣಿಗೆ ಬಗ್ಗೆ ಹೇಳಬೇಕಾದರೆ, ಕನ್ಯಾ ರಾಶಿ ಬುಧ ಒಡೆಯ ರಾಶಿ. ಬುಧ ಜ್ಞಾನ ಮತ್ತು ವಿಚಾರ ಶಕ್ತಿಯ ಪ್ರತೀಕ. ಆದ್ದರಿಂದ ಕನ್ಯಾ ರಾಶಿಯವರಿಗೆ ಜ್ಞಾನ ಮಾರ್ಗ ಉತ್ತಮ ಆಧ್ಯಾತ್ಮಿಕ ಮಾರ್ಗ. ಸರಸ್ವತಿ ದೇವಿ ಮತ್ತು ವಿಷ್ಣು ಕನ್ಯಾ ರಾಶಿಗೆ ಬಹಳ ಅನುಕೂಲ. ಪ್ರತಿ ಬುಧವಾರ ಬುಧ ಮಂತ್ರ ಜಪಿಸಿ, ಸರಸ್ವತಿ ಪೂಜೆ ಮಾಡಿ, ವಿಷ್ಣು ಸಹಸ್ರನಾಮ ಪಠಿಸಿ, ಹಸಿರು ಬಣ್ಣ ಧರಿಸಿ, ಗೋಮೇಧ ಅಥವಾ ಪನ್ನೀರ ಮರಕ್ಕೆ ನೀರು ಹಾಕಿ. ಅದು ನಿಮ್ಮ ಬುಧ ಗ್ರಹ ಬಲಿಷ್ಠ ಮಾಡಲಿದೆ. ಪರಿಹಾರ ಮತ್ತು ಉಪಾಯಗಳ ಬಗ್ಗೆ ಸ್ಪಷ್ಟವಾಗಿ ಹೇಳಬೇಕು. ಬುಧ ಗ್ರಹ ಶಾಂತಿಗಾಗಿ ಪ್ರತಿ ಬುಧವಾರ ಹಸಿರು ಬಣ್ಣದ ಬಟ್ಟೆ ಧರಿಸಿ, ಹಸಿರು ಬಣ್ಣದ ಹಣ್ಣು ದಾನ ಮಾಡಿ. ವಿದ್ಯಾರ್ಥಿಗಳಿಗೆ ಪೆನ್ ಮತ್ತು ಪುಸ್ತಕ ದಾನ ಮಾಡಿ. ಗುರು ಶಾಂತಿಗಾಗಿ ಗುರುವಾರ ವಿಷ್ಣು ಸಹಸ್ರನಾಮ ಪಠಿಸಿ. ಶನಿ ಶಾಂತಿಗಾಗಿ ಶನಿವಾರ ಎಳ್ಳೆಣ್ಣೆ ದೀಪ ಹಚ್ಚಿ. ರಾಹು ಶಾಂತಿಗಾಗಿ ದುರ್ಗಾ ಅಷ್ಟೋತ್ತರ ಪಠಿಸಿ. ಕೇತು ಶಾಂತಿಗಾಗಿ ಗಣಪತಿ ಪೂಜೆ ಮಾಡಿ. ಪ್ರತಿ ಬೆಳಿಗ್ಗೆ ತುಳಸಿ ಗಿಡಕ್ಕೆ ನೀರು ಹಾಕಿ ಪ್ರಾರ್ಥನೆ ಮಾಡಿ. ಅದು ನಿಮ್ಮ ಮನೆ ಮತ್ತು ಜೀವನ ಶುದ್ಧ ಮಾಡಲಿದೆ. ಕನ್ಯಾ ರಾಶಿ ಮತ್ತು ಆಂತರಿಕ ಶಾಂತಿ ಬಗ್ಗೆ ಒಂದು ಆಳವಾದ ಮಾತು ಹೇಳಬೇಕು. ನೀವು ಯಾವಾಗಲೂ ಎಲ್ಲ ಸರಿ ಇರಬೇಕು ಎಂದು ಬಯಸುತ್ತೀರಾ? ಎಲ್ಲ ನಿಖರ ಆಗಿರಬೇಕು ಎಂದು ಬಯಸುತ್ತೀರಿ. ಆದರೆ ಜೀವನ ಯಾವಾಗಲೂ ನಿಖರ ಆಗಿರುವುದಿಲ್ಲ. ಅದನ್ನು ಒಪ್ಪಿಕೊಳ್ಳಿ. ಅಪರಿಪೂರ್ಣತೆ ಕೂಡ ಒಂದು ಸೌಂದರ್ಯ. ಜೀವನದಲ್ಲಿ ಎಲ್ಲ ಸರಿ ಇಲ್ಲದ ಹೊತ್ತಿನಲ್ಲಿ ಕೂಡ ದೇವರ ಒಂದು ಒಳ್ಳೆಯ ಯೋಜನೆ ನಡೆಯುತ್ತಿರುತ್ತದೆ. ಅದನ್ನು ನಂಬಿ, ಅದರ ಮೇಲೆ ಭರವಸೆ ಇಡಿ. ನಿಯಂತ್ರಣ ಬಿಡಿ. ಹರಿದು ಹೋಗಲಿ. ದೇವರ ಹರಿವಿನಲ್ಲಿ ನಿಮ್ಮ ದಡ ಇದೆ. ಕನ್ಯಾ ರಾಶಿ ಮತ್ತು ಮಹಾಯೋಗ ಬಗ್ಗೆ ಒಂದು ಅಪೂರ್ವ ಮಾತು. ಸೇವಾ ಯೋಗ, ಧನ ಯೋಗ ಮತ್ತು ಜ್ಞಾನ ಯೋಗ ಒಟ್ಟಾಗಿ ಕೆಲಸ ಮಾಡುತ್ತಿದ್ದಾರೆ. ನೀವು ಮಾಡುವ ಪ್ರತಿ ಸೇವೆ ಈ ಅವಧಿಯಲ್ಲಿ 10 ಪಟ್ಟು ಫಲ ಕೊಡಲಿದೆ. ನೀವು ಕಲಿಯುವ ಪ್ರತಿ ವಿಷಯ ನಿಮ್ಮ ಜೀವನ ಉಪಯೋಗಕ್ಕೆ ಬರಲಿದೆ.
ನೀವು ಸಂಗ್ರಹಿಸುವ ಪ್ರತಿ ಜ್ಞಾನ ನಿಮ್ಮ ಭವಿಷ್ಯ ಕಟ್ಟಲಿದೆ. ಈ ಅವಧಿ ಕಲಿಕೆ ಮತ್ತು ಬೆಳವಣಿಗೆಗೆ ಅನುಕೂಲ. ಅದನ್ನು ಸದ್ಬಳಕೆ ಮಾಡಿಕೊಳ್ಳಿ. ಕನ್ಯಾ ರಾಶಿಯ ಎಲ್ಲ ಆತ್ಮೀಯ ವೀಕ್ಷಕರಿಗೆ ಒಂದು ಹೃದಯ ತುಂಬಿದ ಮಾತು ಹೇಳಬೇಕಿದೆ. ನೀವು ಎಷ್ಟು ಶ್ರಮ ಮಾಡುತ್ತೀರಿ ಎಂದು ದೇವರಿಗೆ ಗೊತ್ತಿದೆ. ನೀವು ಎಷ್ಟು ತ್ಯಾಗ ಮಾಡುತ್ತೀರಿ ಎಂದು ದೇವರಿಗೆ ಗೊತ್ತಿದೆ. ನೀವು ಎಷ್ಟು ಪ್ರಾಮಾಣಿಕವಾಗಿ ಜೀವಿಸುತ್ತೀರಿ ಎಂದು ದೇವರಿಗೆ ಗೊತ್ತಿದೆ. ಆ ಶ್ರಮ, ಆ ತ್ಯಾಗ ಮತ್ತು ಆ ಪ್ರಾಮಾಣಿಕತೆ ವ್ಯರ್ಥ ಆಗುವುದಿಲ್ಲ. ಭಗವಂತ ಎಲ್ಲ ದಾಖಲಿಸಿದ್ದಾನೆ ಮತ್ತು ಸರಿಯಾದ ಸಮಯಕ್ಕೆ ಸರಿಯಾದ ಪ್ರತಿಫಲ ಖಂಡಿತ ಕೊಡಲಿದ್ದಾನೆ. ಆ ಸಮಯ ಈ ಅವಧಿಯಲ್ಲಿ ಬರಲಿದೆ. ತಯಾರಾಗಿ ಇರಿ. ಮುಂದಿನ ವಿಡಿಯೋದಲ್ಲಿ ಕನ್ಯಾ ರಾಶಿಯ ಇನ್ನಷ್ಟು ರಹಸ್ಯ ಭವಿಷ್ಯ ಹೇಳಲಿದ್ದೇನೆ. ಚಾನಲ್ ಫಾಲೋ ಮಾಡಿ, ಬೆಲ್ ಐಕಾನ್ ಒತ್ತಿ, ಕಮೆಂಟ್ನಲ್ಲಿ ನಿಮ್ಮ ಇಷ್ಟ ದೇವರ ಹೆಸರು ಬರೆಯಿರಿ. ಎಲ್ಲ ಕನ್ಯಾ ರಾಶಿ ವೀಕ್ಷಕರಿಗೆ ಭಗವಂತನ ಆಶೀರ್ವಾದ